ಗೈಸಿ ನೋಡಿ ಸಿಗಾಕೊಂಬಿಟ್ಟವನ್ ಚಾಟಲ್ಲಿ ಚಾಟ್ ಸಿಗಾಕೊಂಬಿಟ್ಟವನೆ. ಒಂದ್ ಮಾತು ಹೇಳೋಣ ಕರಿಯೋಣ ಅಂತ ಏನು ಇಲ್ಲ. ಸ್ಮಾರ್ಟ್ ಆಗಿದ್ದೀರಾ? ನೀವ್ ಹೇಳ್ರಿ, ಸ್ಮಾರ್ಟ್ ಆಗಿದ್ದೀರಾ? ನೀವ್ ಹೇಳಿ ಗೈಸ್. ಲಾಕ್ ಮಾಡ್ತೀನಿ ಈಗ. ಅಲ್ಲಿ ಹೋಗಿದ ತಕ್ಷಣ ಓಡ್ತಾನೆ ಈಗ. ಈ ಮಂತ್ ಎಂಡ್ ಗೌನ್ ಹಾಕ್ತೀನಿ. ಏನ್ರಿ ಸಾಹೇಬ್ರ, ಅದೇ ಮೋಟ ಅದೇ ಗೋಟ. ಪಾಂಡಿಚೇರಿ ಹೋದಾಗ 1-2 ಮಾತು ಬಿಟ್ರು. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗಾಯ್ಸ್, ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಟಕ ಅಂತ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಲೇಟಾಗಿ ಎದ್ದು ಇವಾಗ ಜಿಮ್ಮಿಗೆ ಬಂದಿದ್ದೀನಿ. ಜಿಮ್ಮು ನೆನ್ನೆ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡ್ತಿರೋದ್ರಿಂದ ಹೋಗ್ತಾ ಇದ್ದೀನಿ ಪ್ರಾಪರಾಗಿ. ಆ್ಯಂಡ್ ಇವಾಗ ಫುಲ್ಲು ರೆಡಿ, ಹೋಗ್ಬಿಟ್ಟು ಒಳ್ಳೆ ವರ್ಕೌಟ್ ಮಾಡಿ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಯಾಕೆ ಅಂತ ಹೇಳ್ತೀನಿ, ಬನ್ನಿ ಹೋಗುವ. ಗೈಸ್, ನೆನ್ನೆ ನನಗೆ ಲೆಗ್ ವರ್ಕೌಟ್ ಇತ್ತು. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿಬಿಟ್ಟೈತೆ, ಅದಕ್ಕೆ ಆರಾಮಾಗಿ ನಡೀತಾ ಇದ್ದೀನಿ. ನೆನ್ನೆ ಮಾತ್ರ ಹಿಂಗೆ ಇತ್ತು ಅಂದರೆ ಅಯ್ಯಮ್ಮ ಈ ಥರ. ಗೈಸ್, ಇದೇ 1 ತಿಂಗಳು ಅನಿಸುತ್ತೆ, ಇದೇ 1 ತಿಂಗಳ ಮೋಸ್ಟ್ಲಿ. ಇದೇ 1 ತಿಂಗಳಲ್ಲಿ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಬಾಡಿ ಫಿಟ್ಟಾಗಿ ಇಟ್ಕೊಂಡು ಹೋಗಬೇಕು ಅನ್ನೋ ಪ್ಲ್ಯಾನ್ ಇರುತ್ತೆ. ಅದಕ್ಕೆ 1 ತಿಂಗಳು ನೀಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ಮೊನ್ನೆ ಆಧಾರ್ ಕಾರ್ಡ್ ಅಪ್ಡೇಟ್ ಕೊಟ್ಟಿದ್ದೆ, ಅದು ನಿನ್ನೆ ಅಪ್ಡೇಟ್ ಆಗೈತೆ. ಇವಾಗ ಹೋಗ್ಬಿಟ್ಟು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ತಿಂಗಳು ಎಂಡಲ್ಲಿ ಪಾಸ್ಪೋರ್ಟ್ ಬರುತ್ತಂತೆ, ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಪಾಸ್ಪೋರ್ಟ್ ಅಪ್ಲೈ ಮಾಡೋಣ ಬನ್ನಿ. ಗೈಸ್, ಇವತ್ತು ಪವನ್ದು ಬರ್ತಡೇ. ಸೊ ಅವನಿಗೆ ವಿಶ್ ಮಾಡೋಣ. ಫಸ್ಟ್ ಫೋನ್ ಮಾಡಿಬಿಟ್ಟು, ಫೋನ್ ಏನೋ ಸ್ವಿಚ್ ಆಫ್ ಫೋನ್ ಮಾಡ್ಬಿಟ್ಟ. ಇಲ್ಲ ಇಟ್ಕೊಂಡವನೆ. ಇದೊಂದೇ ಸಾಂಗಪ್ಪ, ಇಡೀ 4 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾವ. 4 ವರ್ಷದಿಂದ ಹುಟ್ಬಾರ್ದಿತ್ತು, ಹುಟ್ಬಿಟ್ಟಿದ್ಯಾ. ವಿಶ್ ಮಾಡ್ಬಾರ್ದಿತ್ತು, ವಿಶ್ ಮಾಡ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸುಜಾ, ಎಲ್ಲಿದ್ಯೋ? ಓ, ಕಾಲೇಜ್ ಅಂತೆ. ಓ, ಯಾರು ಕಟಿಂಗು? ಯಾರ ಕರೆದಿರ್ಬೇಕಲ್ಲ? ಕ್ರೈಸ್ಟ್ ಓರಿಯಂಟೇಶನ್. ಅಲ್ಲೇ ನಿಮ್ ಹುಡುಗಿ ಜೊತೆ ಮಾತಾಡ್ಕೊಂಡ್ ಬರೋದು. ಹೌದಾ ಶಿಶಾ? ಹಂಗಾರೆ ಮಾತಾಡ್ಸ್ಕೊಂಬರೋ ನಿಮ್ಮ ನಿಮ್ ಹುಡ್ಗಿನ. ಅವ್ರ ಅಮ್ಮ ಜೊತೆ ಇದನ್ನ, ಅದಕ್ಕೆ ಮೈಲಕ್ ಮಾತಾಡ್ತಿರೋದು. ಅವ್ರ ಅಮ್ಮ ಜೊತೆ ಇದ್ದಾಗ ಎಷ್ಟು ಇನ್ನೋಸೆಂಟ್ ಆಗಿರ್ತಾನಂದ್ರೆ ಅಪ್ಪ, ಇವನೇನಾ ಪವನ್ ಅನ್ಕೊಬೇಕು. ಆದ್ರೆ ಸತ್ಯ ಎಲ್ಲ ಅವರ ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಹಂಗೆ ನಮ್ಮ ಅಮ್ಮನ ಹತ್ರ ಇನ್ನೋಸೆಂಟ್ ಆಗಿರ್ತೀನಿ. ನಾನು ಕೂಡ ನಮ್ಮ ಅಮ್ಮ ಜೊತೆನೂ ಇನ್ನೋಸೆಂಟ್ ಆಗಿರ್ತೀನಿ. ಎಲ್ರು ಹಂಗೇನೆ, ಅಪ್ಪ ಅಮ್ಮನ ಜೊತೆ ಫುಲ್ ಇನ್ನೋಸೆಂಟ್ ಆಗಿರ್ತಾರೆ. ಹೊರಗಡೆ ಮಾತ್ರ ಖತರ್ನಾಕ್. ಒಳಗಡೆ ಇಲಿ, ಹೊರಗಡೆ ಮಾತ್ರ ಹುಲಿ ತರ ಇರ್ತಾರೆ. ಇವಾಗ ನಾನು ಗೈಸ್ ಸೈಬರ್ ಹತ್ರಕ್ಕೆ ಹೋಗ್ಬೇಕು. ಸೈಬರ್ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ತಗೊಂಡು ಹೋಗ್ಬಿಟ್ಟು ಪಾಸ್ಪೋರ್ಟ್ ಅಪ್ಲೈ ಮಾಡ್ತಾರಲ್ಲ ಅವ್ರಿಗೆ ಹತ್ರ ನೆನ್ನೆ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕಳ್ಸಿದೀನಿ. ಬರೀ ಆಧಾರ್ ಕಾರ್ಡ್ ಮಾತ್ರ ಮಿಕ್ಕೈತೆ, ಅದೊಂದು ಕಳ್ಸಿಬಿಡೋಣ. ಅದೇ ಮೇನ್ ಇರೋದು ಆಧಾರ್ ಕಾರ್ಡು. ಸೊ ಲೆಟ್ಸ್ ಗೋ, ಸೈಬರ್ ಅಂಗಡಿ ಓಡ್ಬೇಡ. 5 minutes later. ಗೈಸ್ ತಲೆ ಕೆಟ್ಟು ಗೊಬ್ಬರ ಆಯ್ತು ಗೈಸ್. ಇವಾಗ ಇನ್ನೇನು ಆಲ್ಮೋಸ್ಟ್ ಪಾಸ್ಪೋರ್ಟ್ ಮಾಡ್ಸೋಣ ಅಂತ ಹೋಗ್ತಿದ್ದ. ಆ ಗ್ಯಾಪಲ್ಲಿ ಅವ್ರು ಕಾಲ್ ಮಾಡಿಬಿಟ್ಟು ಅಡ್ರೆಸ್ಸು ಮತ್ತು ಬ್ಯಾಂಕ್ ಪಾಸ್ಬುಕ್ ಅಡ್ರೆಸ್ಸು ಎರಡೂ ಒಂದೇ ಇಲ್ಲ ಅಂದ್ಬಿಟ್ರು. ಇವಾಗ ಏನು ಮಾಡಬೇಕು ಮ್ಯಾಮ್, ರೆಂಟಲ್ ಅಗ್ರಿಮೆಂಟ್ ಆಗುತ್ತೆ ಅಂತ ಕೇಳಿದ್ರು. ರೆಂಟಲ್ ಅಗ್ರಿಮೆಂಟ್ ಆಗುತ್ತೆ, ಅದು ಅಡ್ರೆಸ್ ಸೇಮ್ ಇರಬೇಕು ಅಂದರೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಆಧಾರ್ ಕಾರ್ಡ್ದು ನಮ್ಮದು ಕ್ವಶನ್ ಮಾರ್ಕ್ ಇದೆ, ಟಿಕ್ ಮಾಡಿಸ್ಬೇಕಲ್ಲ. ಅಲ್ಲೋಗಿ ನಿಂತವನು 11 ಕಾಲ್ಗೆ ಆಯಿತು. ಅದಾದಮೇಲೆ ಈ ಕಾಲ್ ಬಂತು, ಇದನ್ನು ಮಾಡಿಸ್ಬೇಕು ಅಂತ. ರೆಂಟಲ್ ಅಗ್ರಿಮೆಂಟ್ ಶುರು ಮಾಡೋದು. ಟೈಮ್ ಇವಾಗ 12:30. 1-2 ಅವರ್ ಅದೇ ಜಾಗದಲ್ಲಿ ನಿಂತಿದ್ದೀನಿ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿರುತ್ತೆ. ನಿಮಗೂ ಗೊತ್ತು, ನಾನು ತಿಂದಿಲ್ಲ ಅಂದರೆ ತಲೆನೋ ಬರುತ್ತೆ ಅಂತ. ನಿಂತು 2 ಅವರ್ ನಿಂತು ಇವಾಗ ಇನ್ನೊಂದೇನೆಂದರೆ ಓನರ್ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರದ್ದು ಸೈನ್ ಹಾಕ್ಸ್ಕೋಬೇಕು. ಅವ್ರ ಸೈನ್ ಹಾಕ್ಸಿ ಆ ಫೋಟೋನ ಅಲ್ಲಿ ಕಳಿಸ್ಬೇಕು. ಅದಾದಮೇಲೆ ಏನೇನೋ ಕಳಿಸ್ಬೇಕಂತೆ. ಸೊ ನನಗೆ ಈ ಪ್ರೊಸೀಜರ್ಗಳೆಲ್ಲ ಎಷ್ಟು ಲಾಂಗ್ ಗೊತ್ತಾ.
ಅದೇ ಅಡ್ರೆಸ್ ಸೇಮ್ ಇರಬೇಕು. ಅದು ಹೆಂಗೋ ಆಧಾರ್ ಕಾರ್ಡ್ ಅಪ್ಡೇಟ್ ಆಯ್ತಲ್ಲ ಅನ್ನೋ ಖುಷಿಲಿ ಬಂದರೆ ಇಲ್ಲಿ ಇದೊಂದು 3 ಗಂಟೆಗೆ ನನ್ನ ಅಪಾಯಿಂಟ್ಮೆಂಟ್ ಇದೆ ಗೈಸ್. ನನಗೆ ಇನ್ನೊಂದೇನೆಂದರೆ ನಾನು ಹಾಸ್ಪಿಟಲ್ಗೆ ಹೋಗಬೇಕು. 3 ಗಂಟೆಗೆ ನಂದು ಅಪಾಯಿಂಟ್ಮೆಂಟ್ ಇದೆ ಹೇರ್ ಟ್ರೀಟ್ಮೆಂಟ್ಗೆ. ಹೇರ್ ಟ್ರೀಟ್ಮೆಂಟ್ ಅಲ್ಲ, ಹೇರ್ ಕನ್ಸಲ್ಟೆಂಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಅದಕ್ಕೆ ಬೇರೆ ಹೋಗಬೇಕು. ಇಲ್ಲೇ 12:30 ಟೈಮು. ಏನು ಗೊತ್ತೇನೋ ಹೆಂಗೋ ಮನೆ ಹೋಗೋಣ. ನಾನು ಅಷ್ಟು ಮೆಲ್ಲಗೆ ಮಾತಾಡ್ತಾ ಇದ್ದೀನಂದರೆ ಅಷ್ಟು ನಂಗೆ ಟಯರ್ಡ್ ಆಗ್ಬಿಟ್ಟೈತೆ. ನನಗೆ ಹೊಟ್ಟೆ ಹಸಿದಿದೆ. ನಾನು ಏನು ಅಂದ್ಕೊಂಡೆ ಅಂದರೆ ಸರಿ ಇದನ್ನು ಮುಗಿದ ತಕ್ಷಣ ಹಂಗೆ ಡೈರೆಕ್ಟ್ ಪಾಸ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಹಂಗೆ ಹೋಗ್ತಾ ಪ್ರೋಟೀನ್ ಬಾರ್ ತಿನ್ಕೊಂಡು ಹೋಗೋಣ, ಸೊ ದಟ್ ಹೊಟ್ಟೆ ಹಸಿಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ಇಲ್ಲಿ ಓನರ್ ಸೈನ್ ಇರಲೇಬೇಕಂತೆ. ಈಗ ಬಂದು ಸೈನ್ ಮಾಡಿಸೋದಕ್ಕಂತ ಬಂದೆ. ಬನ್ನಿ ಅದೇನು ಕತೆ ಹೆಂಗೆ ಅಂತ ನೋಡುವ. ಬೇಜಾರಾಗ್ಬಿಡುತ್ತೆ ಗುರು, ಲಾಂಗ್ ಪ್ರೊಸೀಜರ್ ಅಂತೆ. ಒಂದು ಅರ್ಧ ಗಂಟೆ ಆದರೂ ಓಕೆ, 2 ಅವರ್ ಯಾರು ಗುರು ಕಾಯ್ತಾರೆ, ಯಾರು ಗುರು ಇರ್ತಾರೆ? ಆಗಲ್ಲಪ್ಪ, ತಲೆನೋವು. ನಮ್ಗೆ ಫೋನ್ ಮಾಡ್ಬೇಕು ಇವಾಗ. Few minutes later. ಗಾಯ್ಸ್ ಫೈನಲಿ ಮನೆಗೆ ಬಂದಿದ ತಕ್ಷಣ ಫಸ್ಟು ತಿಂಡಿ ಮಾಡ್ತೇನೆ. ಸೌದೆಕಾಯಿ ತಿನ್ನೋಗಿಲ್ಲ ಮದು, ಇವಾಗಲ್ಲ ಲಂಚ್ಗೆ ಅದು ಇವಾಗ ಬೇಡ. ಉಪ್ಪಿಟ್ಟು ಮತ್ತು ಮೊಟ್ಟೆ ತಿನ್ಬೋದು. ಅಪ್ಪ ಹೆವಿ ಹೊಟ್ಟೆ ಸಿದ್ದಿದ್ದು. ಸದ್ಯಕ್ಕೆ ಒಂದು ಖುಷಿ ಏನಂದರೆ ಇನ್ನೂ ಸದ್ಯಕ್ಕೆ ಏನದು ತಲೆನೋವು ಇನ್ನೂ ಬಂದಿಲ್ಲ. ಪಾಸ್ಪೋರ್ಟ್ ಮಾಡಿಸೋದು ಅಷ್ಟು ಸುಲಭ ಅಲ್ಲ ಗೈಸ್. ಸೊ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಬೇಗ, ಅಂದರೆ ಮುಂಚೆನೇ. ಇವಾಗ ನೀವು ಒಂದು ತಿಂಗಳಲ್ಲಿ ಹೋಗ್ತಾ ಇದ್ದೀರಾ ಅಂದ್ಬಿಟ್ಟು ಅದ್ರ ಹಿಂದೆ ತಿಂಗಳಲ್ಲಿ ನೀವು ಮಾಡ್ಸೋಕೆ ಹೋಗ್ಬಿಡಿ, ಕಷ್ಟ ಆಗುತ್ತೆ ಒಂದೊಂದು ಟೈಮಲ್ಲಿ. ಯಾಕಂದರೆ ಒಂದೊಂದು ಟೈಮಲ್ಲಿ ಅಡ್ರೆಸ್ಗಳೆಲ್ಲ ಕರೆಕ್ಟಾಗಿರಲ್ಲ, ಏನೇನೋ ಒಂದೊಂದು ಟೈಮಲ್ಲಿ ಇರುತ್ತೆ, ಹೇಳೋಕ್ಕಾಗಲ್ಲ. ನಮ್ಮ ಲಕ್ಕಿದ್ರೆ ಬೇಗ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಬೇಗ ಮುಂಚೆನೇ ಎಚ್ಚರಿಕೆಯಿಂದ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ. ಸದ್ಯಕ್ಕೆ ಬ್ಯಾಂಕ್ ಪಾಸ್ಬುಕ್ಕಲ್ಲೂ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ನಾನು. ವೆರಿಫಿಕೇಷನ್ಗೆ ಹೋದಾಗ ಎಲ್ಲ ಸೇಮ್ ಇರಬೇಕಂತೆ. ವೆರಿಫಿಕೇಷನ್ಗೆ ಹೋದಾಗಲೂ ಅಲ್ಲೂ ಒಂದಿರುತ್ತೆ. ಅದಕ್ಕಂತ ನಾನು ಡೇಟ್ ಕೊಡ್ತಾರೆ, ಆವಾಗ ಹೋಗ್ಬೇಕು ನಾನು. ಸದ್ಯಕ್ಕೆ ಇವಾಗ ಫಸ್ಟು ತಿಂಡಿ ಮಾಡಬೇಡ. ಬನ್ನಿ. ಬಾಯ್ ಬಾಯ್ ಮಾಮ್, ಟಾಟಾ ಬಾಯ್. ಡೈಯಾ ಕನ್ನಡಲ್ಲಿ ಹೆಂಗಿದೆ ಗೈಸ್. ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ ಇವಾಗ ಹೇಳ್ದಂಗೆ ಹೇರ್ ಟ್ರೀಟ್ಮೆಂಟ್ಗೆ. ಬನ್ನಿ ಹೋಗುವ. ಗೈಸ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. 1000 ರೂಪಾಯಿ ಪೆಟ್ರೋಲ್ ಬೇಕಿದ್ದಕ್ಕೆ ಹೋಗಿ ಬರೋದಕ್ಕೆ. ಗೈಸ್ ಫೈನಲಿ ಹೊರಟಿದ್ದೀನಿ. ಆ್ಯಂಡ್ ಇಲ್ಲಿಂದ ಇವಾಗ ನಾನು ಒಬ್ಬನೇ ಹೋಗ್ತಾ ಇರೋದು. ಸೊ ಅಮ್ಮನ ಕರ್ಕೊಂಡು ಹೋಗ್ಬೇಕಿತ್ತು, ಆದರೆ ಬರ್ತಾ ನಮ್ಮ ಪವನ್ ಬರ್ತಡೇ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ. ನೋಡೋಣ ಹೇಗೆ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ನಾನು ಹೋಗ್ತಿರೋದು ನನ್ನ ಹೇರ್ ಕನ್ಸಲ್ಟೆಂಟ್ ಮಾಡೋದಕ್ಕೆ. ಬಿಕಾಸ್ ಈಗ ನನ್ನ ಏಜ್ ಬಂದು 24 ಆ್ಯಂಡ್ ಮುಂಚೆನೇ ಮಾಡಬೇಕಿತ್ತು ಒಂದು ಸ್ವಲ್ಪ ಇದಕ್ಕೆ. ಬಟ್ ಇದೇ ಒಂದು ಪರ್ಫೆಕ್ಟ್ ಟೈಮು. ಮುಂದೆ ಏನದು ಜಾಸ್ತಿ ಆಗೋದನ್ನ ಇವಾಗ ಕಂಟ್ರೋಲ್ ಮಾಡ್ಕೊಂಡ್ರೆ ಸೊ ದಟ್ ಇನ್ನೂ ತುಂಬ ವರ್ಷಗಳು ಆರಾಮಾಗಿರ್ಬೋದು ಅಂತ. ಸೊ ಅದಕ್ಕೆ ಏರ್ ಕನ್ಸಲ್ಟೆಂಟ್ ಮಾಡಿಕೊಂಡು. ಆ್ಯಂಡ್ ಅದು ಹಾಸ್ಪಿಟಲ್ಲು ತುಂಬ ಜನ ಹೇಳ್ತಿದ್ರು. ಆ್ಯಂಡ್ ನನ್ನ ಫ್ರೆಂಡ್ ಹತ್ರ ಹೋಗಿದ್ದ, ಅದನ್ನೇ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇವಾಗ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಹಾಕಿರೋದು. ಬನ್ನಿ ಗೈಸ್ ಹೋಗುವ. ಸಿಗಬಾರದಿದ್ದೆ ನೀನು ಎನ್ನಾದರೂ ಕೂಡಿಟ್ಟುಕೋ ನೀ ನನ್ನನು. ಗೈಸ್ ನಾನು ಕಾಲೇಜ್ಗೆ ಹೋಗಿದ್ದಾನಲ್ಲ, ಕಾಲೇಜ್ಗೆ ಹೋದಾಗ ಹಾಕೊಂಡಿದ್ನಲ್ಲ ಶರ್ಟು, ಅದೇ ಶರ್ಟ್ ಹಾಕೊಂಡಿದ್ದೀನಿ. ಅದೇ ಶರ್ಟ್ ಹಾಕೊಂಡು ಅದೇ ಒಂದು ಔಟ್ಫಿಟ್ ಹಾಕೊಂಡು, ಬಟ್ ಪ್ಯಾಂಟ್ ಚೇಂಜ್, ಶೂ ಚೇಂಜ್ ಹೋಗ್ತೇನೆ ಗೈಸ್. ನಾವು ಹೆಂಗಿದ್ದೀವಿ ಅಂದರೆ ಕಂಪ್ಲೀಟ್ ಡೆಡ್ ಆಪೋಸಿಟ್ ಇರೋದ್ರಿಂದ ಏನೇ ಮಾಡಬೇಕಂದ್ರೂ ಎಲ್ಲೇ ಹೋಗ್ಬೇಕಂದ್ರೂ 1 ಅವರ್ 1.5 ಅವರ್ ಫಿಕ್ಸ್ ಟ್ರಾವೆಲ್ ಮಾಡೋದು ನಾವು. ಯಾವಾಗ ನಾವು ಅರ್ಧ ಗಂಟೆ ಟ್ರಾವೆಲ್ ಮಾಡೋ ಥರ ಹೋಗ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಷ್ಟಿದೆ ಜಾಸ್ತಿ. ಗೈಸ್ ಫೈನಲಿ ರೀಚ್ ಆದೆ. ಸದ್ಯಕ್ಕೆ ಇವ್ರದ್ದೇ ಪಾರ್ಕಿಂಗ್ ಇದೆ, ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹಾಸ್ಪಿಟಲ್ ಹೊರಡೋಗ್ತೀನಿ. ಒಂದು ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು 3 ಗಂಟೆಗೆ ಇರೋದು, ಅದಕ್ಕೆ ಟಕ್ಕಂತ ಹೋಗೋಣ ಬನ್ನಿ. ಗೈಸ್ ಬಂದು ಫೋಟೋ ಗಿಟ್ ಎಲ್ಲ ಹೊಡ್ಸ್ಕೊಂಡ್ರೆ ಇವಾಗ 3rd ಫ್ಲೋರ್ ಹೋಗ್ಬೇಕಂತೆ. ಓಕೆ ಚೆಕ್ ಮಾಡ್ಸೋಣ. ಫೋಟೋ ಗಿಟ್ ಎಲ್ಲ ಹೊಡ್ಸ್ರಿ, ಹಿಂದೆ ಮುಂದೆ ಎಲ್ಲ. ಗೈಸ್ ಫೈನಲಿ ಕಂಪ್ಲೀಟಾಗಿ ಎಲ್ಲ ಕೇಳ್ಕೊಂಡಾಯ್ತು. ಬಟ್ ಇವಾಗೆಲ್ಲ ತೊಗೊಳೋದೇ ಇರೋದು. ಬಡ್ಜೆಟ್ ಎಷ್ಟು ಬೀಳುತ್ತೋ ಗೊತ್ತಿಲ್ಲ, ನೋಡಬೇಕು. ಸೊ ಇದನ್ನೆಲ್ಲ ಕೊಟ್ಟಿದ್ದಾರೆ, ಮೆಡಿಸಿನ್ಸ್ ಏನೇನು ತೊಗೋಬೇಕು ಅಂದ್ಬಿಟ್ಟು ತೊಗೋಬೇಕು. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವರು ಒಂದು ಭರವಸೆ ಕೊಟ್ಟಿದ್ರು, ಲೈಕ್ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಬೇಕು, ಆವಾಗಲೇ ನೀವೊಂದು ರಿಸಲ್ಟ್ನ ನೋಡ್ಬೋದು ಅಂತ. ಇನ್ ಕೇಸ್ ನನಗೇನು ಡೆಫಿನೆಟ್ಲಿ ಆದರೆ ಡೆಫಿನೆಟ್ಲಿ ನಾನೇ ನನಗೆ ರೆಕಮೆಂಡ್ ಮಾಡ್ತೀನಿ. ಗೈಸ್ ಫೈನಲಿ ಪರ್ಚೇಸ್ ಮಾಡಿ ಆಯಿತು. ಇಷ್ಟು ನೋಡಿ, ಇಷ್ಟು ದೊಡ್ಡ 2 ಬ್ಯಾಗ್ ಇದೆ. ಇದು 2 ಬ್ಯಾಗ್ ಸೈಜ್ ಇರೋದು. ಆ್ಯಂಡ್ ಇನ್ನೊಂದು ಓವರಾಲ್ ಬಿಲ್ಲು 7,700 ಏನೋ ಆಗಿರೋದು. ಸೊ ಹೇರು ಸ್ಕಿನ್ಗೆಲ್ಲ ಹಿಂದೆ ಮುಂದೆ ನೋಡಬಾರ್ದು. ಇನ್ ಕೇಸ್ ಇಫ್ ಯು ಹ್ಯಾವ್ ಗುಡ್ ಬಡ್ಜೆಟ್ ಅವ್ರ ಏನೇ ಇರಲಿ, ಬಡ್ಜೆಟ್ ಇದ್ದರೂ ಇಲ್ಲ ಅಂದ್ರೂ ಹೇರು ಮತ್ತು ಸ್ಕಿನ್ನಿಗೆ ಹಿಂದೆ ಮುಂದೆ ನೋಡಬಾರ್ದು. ಸೊ ಯಾಕಂದರೆ ಅದೇ ಮೇಯ್ನು. ಸೊ ಒಬ್ಬ ಹುಡುಗಂಗೆ ಮೇಯ್ನ್ ಲುಕ್ ಬಂದುಬಿಟ್ಟು ಫೇಸು ಮತ್ತು ಆ್ಯಂಡ್ ಹೇರು. ಸೊ 2 ಕೂಡ ಮ್ಯಾಟ್ರ್ ಆಗುತ್ತೆ. ಇವಾಗ ಸದ್ಯಕ್ಕೆ ನಾನು ಇದನ್ನು ಕಂಟಿನ್ಯೂಸ್ ಆಗಿ 3 ಮಂತ್ಸ್ನ ಯೂಸ್ ಮಾಡಬೇಕು. ಸೊ ಇದನ್ನು ಯೂಸ್ ಮಾಡಿ ಆದಮೇಲೆ
ಆ್ಯಂಡ್ ಮತ್ತೆ ವಾಪಸ್ ಇಲ್ಲಿ ಬಂದು ಕನ್ಸಲ್ಟೇಟ್ ಮಾಡ್ಬೇಕು ನಾನು. ಗೈಸ್ ಏನಂದ್ರೆ ಒಂದು ಚಿಕ್ಕ ಸ್ಟೋರಿ ಯಾವ ಥರ ಅಂದರೆ, ಸೊ ನಾನು ಇದೇ ಹಾಸ್ಪಿಟಲ್ಗೆ ಎಕ್ಸಾಕ್ಟ್ಲಿ ಇದೇ ಹಾಸ್ಪಿಟಲ್ಗೆ 2 years ಬ್ಯಾಕು ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ. ಸೇಮ್ ಕನ್ಸಲ್ಟೆಂಟ್ ಮಾಡಿದ್ದೆ. ಅವರು 2 years ಬ್ಯಾಕ್ ಇರೋ ಒಂದು ಫೋಟೋನ ಮತ್ತೆ ಇವಾಗಿರೋ ಫೋಟೋನ ಕಂಪೇರ್ ಮಾಡಿ ಲೈಕ್ ತೋರಿಸ್ಬಿಟ್ರು. ಓಕೆ ಫೋಟೋ ಇರುತ್ತಲ್ವ ಅಂತ ಅವಾಗ ಫ್ಲಾಶ್ ಆಯ್ತು. ಸೊ ಎರಡೂ ಕೂಡ ಕಂಪೇರ್ ಮಾಡಿ ಹೇಳಿದ್ರು. ಸೊ ಇವಾಗ ಆಗ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ನೀಟಾಗಿ ಹೇಳಿದ್ರು. ಸೊ ಓದ್ಸಲಿ ನಾನು ನಿಜವಾಗ್ಲೂ ಆನೆಸ್ಟ್ಲಿ ಓದ್ಸಲಿ ನಾನು ಕನ್ಸಲ್ಟೆಂಟ್ ಮಾಡೋದಕ್ಕೆ ಅಂತಾನೆ 700 rupees ನಾನು ನಮ್ಮ ಅಪ್ಪಂಗೆ ಕಾಲ್ ಮಾಡ್ಬಿಟ್ಟು, ಅಪ್ಪ 700 rupees ಅಂತ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನಾನು ಬಂದಿರೋದು ಇಲ್ಲಿಗೆ ಹಾಸ್ಪಿಟಲ್ಗೆ, ಅಪ್ಪ 700 rupees ನಾನು ಕನ್ಸಲ್ಟೆಂಟ್ ಮಾಡಕ್ ಬಂದ್ಬಿಟ್ಟಿದ್ದೀನಿ, ಕೊಡು ಪಾಪ ಅಂತ ಹೇಳ್ಬಿಟ್ಟು ಅವಾಗ ಇಸ್ಕೊಂಡು ಕನ್ಸಲ್ಟೆಂಟ್ ಮಾಡಿದೆ. ಅದಾದ್ಮೇಲೆ ನನ್ನ ಜೊತೆ ಫ್ರೆಂಡ್ ಬಂದಿದ್ದ, ಅವನು ಒಂದು 5-5.5 ಏನೋ ಬಿತ್ತು ಬಿಲ್ಲು. ಸೊ ಅವನು ಪರ್ಚೇಸ್ ಮಾಡ್ಕೊಂಡ, ಬಟ್ ನಾನು ತಗೊಳ್ಳೋ ನನ್ನ ಹತ್ರ ಕೆಪಾಸಿಟಿ ಇರಲಿಲ್ಲ. ಆ್ಯಂಡ್ ಅಪ್ಪನು ಬೇಡ ಬಾ ಅಂತ ಹೇಳಿ, ಅಥವಾ ಮನೇಲೆ ಏನೋ ಒಂದು ಮಾಡ್ಕೊಳ್ಳೋಣ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವತ್ತು 2 ವರ್ಷದ ಮುಂಚೆ ನಾನು ತಗೊಂಡಿಲ್ಲ. ಆ್ಯಂಡ್ ಅದೇ ಹಾಸ್ಪಿಟಲ್ಗೆ ಇವತ್ತು ಅದೇ ಬಂದ್ಬಿಟ್ಟು ನಾನೇ ಕನ್ಸಲ್ಟೆನ್ಸಿ ಫೀಸ್ ಪೇ ಮಾಡಿಬಿಟ್ಟು 7,700 ರೂಪಾಯಿ ಕೂಡ ನಾನೇ ಖುದ್ದಾಗಿ ಪೇ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇದೊಂಥರ ಹೇಳ್ಕೊಳಕ್ಕೆ ಒಂಥರ ಖುಷಿ. ಯಾಕಂದ್ರೆ ಸೊ ಮುಂಚೆ ಹೆಂಗಿತ್ತು ಲೈಫು, ಈಗ ಹೆಂಗಿದೆ ಲೈಫು ಅಂದ್ಬಿಟ್ಟು. ಸೊ 2 years ಬ್ಯಾಕ್ ಅಪ್ಪನ ಹತ್ರ ಕೇಳ್ಬಿಟ್ಟು 700 ರೂಪಾಯಿಗೆ ಒದ್ದಾಡ್ತಿದ್ದೆ. ನಾವು ಅಪ್ಪ ಕೊಡಲ್ಲ ಅಂತ ಇದ್ದೆ ನಾನು. ಆ ಥರ ಒಂದು ಮೈಂಡ್ ಸೆಟಲ್ಲಿ ಇದ್ದಿದ್ದು. ಎನಿವೇಸ್ ಇವಾಗ ಖುಷಿ ಆಗ್ತೈತೆ. ಸದ್ಯಕ್ಕೆ ನಾನೇ ಬಂದು ತೊಗೊಂಡು ನನ್ನ ಹೇರ್ ಕೇರ್, ನನ್ನ ಸ್ಕಿನ್ ಕೇರ್ನ ನಾನೇ ಲೈಕ್ ಖುಷಿಯಿಂದ ಮೇಂಟೈನ್ ಮಾಡ್ತೇನೆ ಅಂದ್ಬಿಟ್ಟು ಅಷ್ಟೇ. ಥ್ಯಾಂಕ್ ಯು. ಇದೆಲ್ಲ ನಿಮ್ಮಿಂದಾನೇ ಸಾಧ್ಯ. ಆ್ಯಂಡ್ ಇವಾಗ ಮನೆಗೆ ಹೊರಡ್ಬೇಕು ನಾನು. ಮನೆಗೆ ಅಂತೀನಿ, ಸಾರಿ, ಮನೆಗೆ ಹೋಗೋಕ್ಕಿಂತ ಮುಂಚೆ ಪವನ್ ಬರ್ತಡೆಗೆ ಹೋಗ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಹೋಗೋಣ ಬನ್ನಿ. ಗಾಯ್ಸ್ ಇಲ್ಲಿ ನೋಡಿ, ತೇಜ್ 2K2 ಆಫ್ಟರ್ ಸೋ ಲಾಂಗ್ ಟೈಮ್ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀವಿ. ನೋಡಿ ಗಾಯ್ಸ್, ರೆಸಾರ್ಟ್ ಅಲ್ಲಿ ಹೋಗ್ಬಿಟ್ಟು ಮಿಂಚ್ತವ್ರೆ. ಓ ಹಾಯ್ ಓ ನೆಟ್ವರ್ಕ್ ಹೋಯ್ತು. ಅಲ್ಲ ಬ್ರೋ, ಒಂದ್ ಮಾತು ಹೇಳೋಣ ಕರಿಯೋಣ ಅಂತ ಏನು ಇಲ್ಲ. ಒಂದ್ ಮಾತು ಕರಿಯೋಣ ಏನು ಏನಿಲ್ಲ. ಬರೀ ಡವ್ವು ಗೈಸ್. ಇವಾಗ ಅನೀಶು, ಚಿರು ಮತ್ತೆ ಸುವಲ್ ಎಲ್ಲ ಒಟ್ಟಿಗೆ ಇದ್ದಾರಂತೆ. ಇಲ್ಲೇ ಮೆಟ್ರೋ ಕೆಳಗಡೆನೆ ಇದ್ದೀನಿ ಅಂದ್ರು. ನೋಡಿ ನಿಂತ್ಕೊಂಡವ್ರೆ. ನೋಡಪ್ಪ ಅಲ್ಲಿ. ಏಯ್ ಬಮ್ಮ ಇಲ್ಲಿ. मुझसे प्यार करती है या नहीं करती है? ನಾವಂತರ ವೈಟ್ ಮ್ಯಾನ್ ಆನ್ ಮಾಡು. ಏನು ಓಪನ್ ಮಾಡು. ಏನೇನೋ ಮಾತಾಡ್ತಾನೆ. ಓಪನ್ ಮಾಡು. ಗೈಸ್ ಇಲ್ಲಿ ಚಿರು ಮತ್ತೆ ಸುವೆಲ್ ಮತ್ತೆ ನಮ್ ಲಡ್ಡು ಟುಮು. ಟೈಮಿಂಗ್ ಸೆನ್ಸ್ ಇಲ್ವಾ? ಯಾಕೋ ಟೈಮಿಂಗ್ ಸೆನ್ಸ್ ಇಲ್ವಾ ಚಿರು? ಟೈಮಿಂಗ್ ಸೆನ್ಸ್ ಅಲ್ಲ, ಟೈಮಿಂಗ್ ಸೆನ್ಸ್. ಚಿರು ಡಿಗ್ರಿ MBA ಎಲ್ಲ ಮುಗ್ದೈತೆ ಗಾಯ್ಸ್, ಇನ್ನೂ ಬಂದಿಲ್ಲ. ಚಿರು ಏನ್ ಚಿರು ನೀನು? ಅವನ ಜೊತೆ ಇವನಿಗೂ ಇಲ್ಲ. ಅಣ್ಣ ತಮ್ಮಂದ್ರೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಸುವೇಲ್? ಅಣ್ಣ ತಮ್ಮಂದ್ರೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಒಟ್ಟಿಗೆ ಒಡ ಹುಡ್ತವ್ರಿಲ್ಲ ಅಂದ್ರೂ ಜೊತೆಲಿ ಬ್ಲಡ್ ಇರ್ತವೆ. ಶಿವಲಣ್ಣ ಈ ನಡುವೆ ನಿಜ ಹೇಳೋದನ್ನ ಕಲ್ತು ಬಿಡೈತೆ. ಕರೆಕ್ಟ್. ಸ್ಮಾರ್ಟ್ ಆಗಿದ್ದೀರಣ್ಣ ನೀವ್ ಹೇಳ್ರಿ. ಸ್ಮಾರ್ಟ್ ಆಗಿದ್ದೀರಾ ನೀವ್ ಹೇಳಿ ಗೈಸ್. ಅವ್ರ ಆನ್ಸರ್ ಹೇಳ್ಬಿಟ್ರಾಗ ಹೇಳ್ತಾರೆ ನೋಡು. ಇವಾಗ ಹೇಳೋದು ಗೈಸ್ ಇಲ್ಲಿ ನೋಡಿ ಗೈಸ್, ಫಾರ್ಮಲ್ ಶರ್ಟ್ ಪ್ಯಾಂಟು. ಶಿಶಾ ಬಟನ್ ಆದ್ರೂ ಬಿಚ್ಚ ಹೋಲಿ ನೋಡಕ್ಕಾಯ್ತಿಲ್ಲ ನಿನ್ನೆ. ಗೈಸ್ ನಾನು ಚಿರು ಮತ್ತೆ ಲಡ್ಡು ಟುಮು ಎಲ್ಲರೂ ಇಷ್ಟು 3 ಜನ ಅಷ್ಟೇ ಇರೋದು. ಗೈಸ್ ಇಲ್ಲಿ ನೋಡಿ, ಪಾಪ ಅಣ್ಣಂದು ರೀಚಾರ್ಜ್ ಖಾಲಿ ಆಗ್ಬಿಟ್ಟೈತಾ. ಬಂದಿದ್ದ ತಕ್ಷಣ ಅಣ್ಣ ಹಾಟ್ಸ್ಪಾಟ್ ಅನ್ಮಾಡ. ಅದಕ್ಕೆ ಕಾರಕ್ಕೆ ಬಂದಿದ್ದಿಲ್ಲ, ಗಾಡಿಲಿ ಮಾತಾಡ್ತಾ ಅಲ್ಲಿ ಒಬ್ಬರದು ಹಾಟ್ಸ್ಪಾಟ್ ಕನೆಕ್ಟ್ ಆಗಿಲ್ಲ ನನ್ನ ಫೋನ್ಗೆ. ಅಯ್ಯೋ ಪಾಪ. ನನಗೆ ಮೊಬೈಲು ನೆಟ್ಟು ಬೇಕಾಗಿರೋದು ಒಂದು ಆ್ಯಪ್ ಒಳಗಡೆ ಇರೋ ಒಂದು ಹುಡುಗಿ. ಅವ್ರು ಯಾರು ಇಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅವನಿಗೆ. ಬನ್ನಿ ಇವಾಗ ಕೇಕ್ ತಗೊಂಡು ಹೋಗ್ಬೇಕು ನಮ್ಮ ಇವನು ಪವನ್ ಮನೆಗೆ. ಲೆಟ್ಸ್ ಗೋ, ಹೋಗುವ. ಪವನ್ ಬರ್ಡೇ ಅನ್ನೋದೇ ನೀನ್ ಮರ್ತು ಬಿಟ್ಟಿದ್ದೆ. ನನಗೆ ತುಂಬಾ ವರ್ಷಗಳಿಂದ ನೆನಪೈತೆ. ಯಾಕಂದ್ರೆ ನನ್ನ ಬರ್ತ್ಡೇ ಆಗಿ ನೆಕ್ಸ್ಟ್ ಮಂತ್ಗೆ ಒಂದು ಸೇಮ್ ಡೇಟಲ್ಲಿ ಇರೋದು, ಅದಕ್ಕೆ ಕರೆಕ್ಟ್ ನೆನಪೈತೆ. ಗೈಸ್ ಕೇಕ್ ತಗೊಳಕ್ ಬಂದ್ವಿ ಪವನ್ಗೆ. ಅದ್ರ ಜೊತೆಗೆ ಇನ್ನೂ ನಾನೇ ಅನ್ಕೊಂಡೆ ಕ್ವೀನ್ ಮಾಡ್ಬಿಟ್ಟು ಕಂಪ್ಲೀಟ್ ಗರ್ಲ್ ಟೈಪಲ್ಲಿ ಮಾಡ್ಬೇಡ ಅಂದ್ಬಿಟ್ಟು. ಹ್ಯಾಪಿ ಬರ್ಡೇ. ಅದು ಅಲ್ಲ ಗೈಸ್, ನಾವು ಹೊಸದಾಗಿರೋ ರೋಸ್ದು ರಸ್ಮಲೈ ಕೇಕ್ ನಾವು ತಗೋತಿರೋದು. ಇದು ಯೂಶಲಿ ನಾವು ತಿನ್ನೋದಿಲ್ಲ. ಇದು ನೋಡಿ
ಡೆತ್ ಬೈ ಚಾಕ್ಲೇಟ್ ಇದೇ ಯಾವಾಗಲೂ ನಮ್ಮ ಮನೇಲೂ ಅಷ್ಟೇ ನನ್ನ ಬರ್ಡೇಗೂ ಇವನ್ ಬರ್ಡೇಗೂ ಎಲ್ಲದಕ್ಕೂ ಅದನ್ನೇ ಜಯಿಸ್ಬಿಟ್ಟವ್ರೆ. ಬ್ರೋ ಇದೇ ಕೊಟ್ಬಿಡಿ, ಹೊಸ್ದಾಗಿ ಟ್ರೈ ಮಾಡೋಣ. ರಸ್ಮಲೈ ಇದೆ ಗೈಸ್, ಅಲ್ಲಿ ನೋಡಿ ಬಟರ್ಫ್ಲೈ ಐತೆ. ಬಟರ್ಫ್ಲೈ ಹಾಕ್ಸೋಣ ಇದು ಎಷ್ಟಂತ ಕೇಳಬೇಕು, ಆಮೇಲೆ ರೇಟ್ ಜಾಸ್ತಿ ಆಗ್ಬಿಟ್ರೆ ಅಷ್ಟೇ. ಎಷ್ಟು ಬರೋದು? 100 ಬಟರ್ಫ್ಲೈನ ಪವನ್ನ ಬಟರ್ಫ್ಲೈ ಪವನ್ ಮಾಡೋಣ. ಜೊತೆಗೆ ಇದೊಂದು ಇಯರ್ಡ್ ಸ್ಪ್ರೇ ಗೈಸ್, ಇಯರ್ಡ್ ಸ್ಪ್ರೇ ಗೈಸ್. ಗ್ಯಾಪಲ್ಲಿ ಬರ್ತ್ಡೇ ಗರ್ಲ್ ಅಂತ ತಗೊಂಡಿದ್ದೀವಿ. ಇನ್ನೊಂದು ಇದು ಈ ಥರ ಫ್ಲವರ್ದು ಪಾಪು. ಜೊತೆಗೆ ಇದು ನನಗೆ ಇದು ಸರ್ಪ್ರೈಸ್ ಆಗಿ ಕೊಡ್ಬೇಕು ಗೈಸ್. ಇದನ್ನ ಸರ್ಪ್ರೈಸ್ ಆಗಿ ಒಂದಿನ ಕೇಕ್ ಕಟ್ಬಿಡಿದ್ರೆ ಒಂದು ನಿಮಿಷ ಅಂದ್ಬಿಟ್ಟು ನೀಟಾಗಿ ಬಂದು ತಗೊಂಡಿಡ್ಬೇಕು. ಇದು ನನಗೆ ಇದು ಕೊಡ್ಬೇಕಪ್ಪ. ಇದು ಹ್ಯಾಪಿ ಬರ್ಡೇ ಗರ್ಲ್ ಅಂತ ಹಾಕ್ಸೋಣ. ಬೇಡ ಅವ್ರ ಅಮ್ಮ ನೋಡ್ತಾರೆ. ಹ್ಯಾಪಿ ಬರ್ಡೇ ಏನ್ ಗೊತ್ತಾ, ಬೆಸ್ಟ್ ಕಾನ್ಸೆಪ್ಟ್. ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಕಿಂಗ್ ಅಂತ ಹಾಕ್ಬಿಡು, ಅವನ್ನ ಕ್ವೀನ್ ತರ ಟ್ರೀಟ್ ಮಾಡಿದ್ರೆ ಅಲ್ವಾ? ಫಸ್ಟ್ ಕಿಂಗ್ ನೋಡಿದ ತಕ್ಷಣ ಖುಷಿ ಪಡ್ತೈತೆ. ಕರೆಕ್ಟ್ ಗೈಸ್. ಅಯ್ಯೋ, ಇಲ್ಲಿಂದ ಕಾರ್ಗೆ ಹೋಗೋಷ್ಟರಲ್ಲಿ ನಾವು ಅರ್ಧಕ್ಕರ್ಧ ನೆಂದೋಗಿರ್ತೀವಿ ಪಕ್ಕ ಗೈಸ್. ನಾನು ಇಷ್ಟು ಬರ್ತ್ಡೇ ಮಾಡಿದ್ದೀನಿ, ಆದರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಇಲ್ಲಿ ಹೆಂಗೆ ಕಾಣುತ್ತೆ? ಇರ ಒಂದು ನಿಮಿಷ. ಆಯ್ತಿರೋ ನಿಮಿಷ. ಹಿಂಗೆ ತಿರುಗು, ಹಿಂಗೆ ಇಟ್ಬಿಟ್ಟು ಬಟರ್ಫ್ಲೈ. ಗೈಸ್ ಜೋರು ಮಳೆ, ಒಟ್ಟಿಗೆ ಹೋಗ್ಬೇಡ ಅಂತ ಅನ್ಕೊಂಡಿದ್ದೀನಿ. ಹೋಗೋಣ ನೋಡಿ, ಇರು. ಹಾಂ 3, 2, 1 ಸ್ಟಾರ್ಟ್. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋತೀನಿ ಈಗ. ಈ ಕಾರ್ ಲಾಕ್ ಮಾಡ್ಕೊತೀನಿ. ಅಯ್ಯೋ, ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಾಗ ರೊಚ್ಚೆ. ಯಾಕೋ ಮತ್ತೆ ಮತ್ತೋಯ್ತು ನೋಡ್ಗ. ಹೋದ ಅಲ್ಲೋಗಿ ಲಾಕ್ ಮಾಡ್ತೀನಿ ನೋಡಿ. ಈಗ ಲಾಕ್ ಮಾಡ್ತೀನಿ. ಈಗ ಅಲ್ಲೋಗಿದ ತಕ್ಷಣ ಓಡ್ತಾನೆ. ಈಗ ಲಾಕು ಬನ್ನಿ. ಗೈಸ್ ಇಲ್ಲೊಂದೇನೋ ಸೀನ್ ಆಯಿತು, ಅದು ಆಮೇಲೆ ಹೇಳ್ತೀನಿ. ನಾನು ಬಟರ್ಫ್ಲೈ ಎಲ್ಲ ತಗೊಂಡ್ಬಂದಿದ್ದೀನೋ ಹಿಂದೆಗಡೆ ಹಿಂಗೆ ಹಾಕೋದಕ್ಕೆ. ಈಗ ಏನು ಮಾಡ್ಬೇಕಂತ ನನಗೆ ಗೊತ್ತಾಯ್ತಿಲ್ಲ. ತಗೋಬಾ ನೋಡೋಣ, ಅವ್ರಪ್ಪ ಬರೋಲ್ಲ ಅನ್ಕೊಂತೀನಿ. ನೋಡೋಣ ಬಾ, ಎಲ್ಲ ತಗೊಂಬರ್ಬೇಕು. ಅವೆಲ್ಲ ತಂದೇನೋ. ಅಯ್ಯೋ ಗೈಸ್ ಗೊತ್ತಿಲ್ಲ, ಯಾಕಂದ್ರೆ ಈ ಸಿಚುವೇಶನ್ ಅಲ್ಲಿ ಇದು ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಆದ್ರೆ ಒಳ್ಳೇದು. ಆದರೆ ಈ ಸಿಚುವೇಶನ್ ಅಲ್ಲಿ ಮಾಡಿಸ್ಬೇಕಪ್ಪ ಗೊತ್ತಿಲ್ಲ. ಯಾಕಂದ್ರೆ ಹೇಳ್ತೀನಿ ರೀ ಏನಾಯ್ತು ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಹುಡುಗ ಕೊಡು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಏನು ಅದೇನದು ಗೈಸ್? ಬಂದು ಮನೆಗೆ ಇಷ್ಟು ಅಮಾಯಕಂತರ ಕೂತ್ಕೊಂಡು ನೋಡಿ. ಈಗ ಪಾಪ ಅವನಿಗೂ ಇದಕ್ಕೂ ಏನೋ ಸಂಬಂಧನೇ ಇಲ್ಲ ಅನ್ನೋ ಥರ ಕೂತಿರ್ತಾನೆ. ಗೈಸ್ ಎದ್ರು ಡಿಸ್ಕಷನ್ ಮಾಡ್ತಾ ಇದೀವಿ. ಇಲ್ಲಿಗೆ ಬರೋದಕ್ಕೇನೆ ಡಿಸ್ಕಷನ್ ಮಾಡ್ತಾ ಇದೀವಿ ನಾವು. ಚಾಟಿಂಗ್. नहीं तेरा मुझसे प्यार है या नहीं है? ಕೇಕ್ ಕೊಡ್ತಾ ಇದೀವಿ. ಕೇಕ್ ಮೇನ್ ಕೇಕ್. ಕೇಕ್ ನೋಡ್ರೆ ಫಿದಾ ಆಗ್ಬಿಡ್ತೀನಿ ನಾನು. ಪಕ್ಕ ಕೇಕ್ ನೋಡ್ರೆ ಫಿದಾ ಆಯ್ತಾ? ಬರ ಬಾ. ಅದೇ ಇದು ಹಾಕ್ಬಿಟ್ಟು ಬಟರ್ಫ್ಲೈ ಫಸ್ಟು ರಾಜ ಕಿಂಗ್ ಥರ ಫೀಲ್ ಮಾಡಿಬಿಟ್ಟು ಆಮೇಲೆ ಕ್ವೀನ್ ಟ್ರೀಟ್ ಮಾಡೋದು. ಹೋಗಲ್ಲ, ನಾನು ಹಾಕ್ಕೊಳಲ್ಲ. ಒಂದ್ಸಲಿ ಆಂಟಿ ನೋಡಿ ಆಂಟಿ. ಹುಡುಗರ್ದೆ ಸರಿ ದಾರಿ ತೋರಿಸು ಸೀದಾ ಹೃದಯಕ್ಕೆ. ಒಂದು ನಿಮಿಷ ಅಂತ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಬೆವ್ತೋಗ್ಬಿಟ್ಟವನೆ ಟೆನ್ಷನ್ ಬೆವ್ತೋಗ್ಬಿಟ್ಟವನೆ. ಸರಿ ಅಣ್ಣ ತಮ್ನೇಲ್ ಒಂದೇ ಒಂದು ಫೋಟೋ. ತಮ್ನೇಲ್ ಚಿಕ್ಕ ಮಕ್ಕಳು ಇದೊಂದು ಮಿಸ್ ಮಾಡ್ಬಿಟ್ಟಲ್ಲ. ಇದು ಮೇನ್ ಇದು ಸ್ಪೆಕ್ಸು ನಿಮ್ಗೋಸ್ಕರ ಸ್ಪೆಷಲ್ ಆಗಿ
ದುಬೈಯಿಂದ ಮಾಡ್ಸಿರೋ ದುಬೈಯಿಂದ ಇದೆಲ್ಲ ಸೇರಿ ಒಂದು ಫೋಟೋ ಬೇಕು. ಚೆಂಡು ಹುಡುಗಿ ಹಾಟಿಗೆ ನುಗ್ಗಿ ಇನ್ನೊಂದು ಎಷ್ಟು ಚೆನ್ನಾಗೈತಿ ಇದು. ಆಪ್ಷನ್ ಕೊಡ್ತೀನಿ ಏನಿದು ಇದು ಅಂದ್ರೆ ನೀನೇ ತಾನಣ್ಣ ಅದಲ್ಲ ಬೇಕಾದಾಗ ನಮ್ಮ ಆಸೆ ಇದೊಂದು. ನನ್ನ ಮಾರ್ಕ್ಸಲ್ಲೇ ಅಂಕಲ್ ಅಂಕಲ್ ಇದನ್ನೇ ಇಟ್ಕೋ. ಇಲ್ಲ ಪಕ್ಕ guys. ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಅಂಕಲ್ ಬನ್ನಿ. ನೆನೆಸ್ಕೋಬೇಕು guys birthday. ಕಥೆ ಮುಗಿಯಿತೆ ಗಾಳಿ ಹೊಡಿತಾನ ಅಂದ್ರೆ ಐ ಕಣ್ಮಾತ್ರ ಪರ್ಫೆಕ್ಟ್ ಹಿಂಗೆ ಇಟ್ಕೋ ಸಾಕಿಂದೆ. ಗೈಸ್ ನಂಗೊಂದು ಖುಷಿ ಏನಂದ್ರೆ ಅವ್ರ ಅಪ್ಪನೇ ಸಾಥ್ ಕೊಡ್ತಾರೆ. ಹಾಕು 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 ಅಂತ ಸಾಥ್ ಕೊಡ್ತಾರೆ. ಸಾಕು ನಿಮ್ಮ ಮಾತು ಕೇಳ್ತಾನೆ. ಒನ್ ಟೈಮ್ ಅಂಕಲ್ ಇದ್ರೆ ಮಾತು ಅಂಕಲ್ ಇನ್ನು ಬೇಜಾರು ಮಾಡೋಣ ಅಂಕಲ್. ಗೈಸ್ ಅಂತೂ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತಪ್ಪ. ಗೈಸ್ ಫೈನಲಿ ಡನ್ ಬರ್ತ್ಡೇ. ಮತ್ತೊಮ್ಮೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಒಂಚೂರಿ ಅವನು ನೆನ್ಸ್ಕೊತಾನೆ ಅವನು. ನಾನು ನೆಕ್ಸ್ಟ್ ಬರ್ತ್ಡೇಗೆ ಬೇರೆ ಕಂಟ್ರಿ ಹೊಂಟೋಗ್ಬಿಡ್ತೀನಿ ನಾನು. ಏನ್ ಹೇಳಕ್ ಇಷ್ಟಪಡ್ತೀನಿ ಗೈಸ್ ನೋಡಿ ಸಿಗಾಕೊಂಬಿಟ್ಟವನ್ ಚಾಟಲ್ಲಿ. ಚಾಟ್ ಸಿಗಾಕೊಂಬಿಟ್ಟವನೆ. ಏನ್ ಸಿಕ್ತಾ ಮೊನ್ನೆ ಏನೋ ಅಂದ ಕೇಳೋದ್ನ ಅವ್ನು ಮೊನ್ನೆ ಓದ್ವಾಗಲೇ ಹೇಳಿದ್ದ ನಿನ್ ಮೊಬೈಲ್ ನಾನು ಕಿತ್ಕೋತೀನಿ ನೋಡ್ತೀನಿ ಅಂತ ಹೇಳಿದ್ದ. ಒದ್ದಾಡ್ಬಿಟ್ಟ ಗೈಸ್. ಯಪ್ಪ ಬೇಡ ಬಿಡ ಹಾಕ್ಬಿಡ ಸಾಕು. ಮುಗೀತು ಕತೆ. ಅವನಿಗೂ ಹೊಡೆದ್ ನಿಂಗೂ ಹೊಡೆದ್ನ. ಗೈಸ್ ಆಯ್ತು ಬರ್ತ್ಡೇ ಸೆಲೆಬ್ರೇಷನ್ ಕ್ರೇಜಿ ಆಗಿತ್ತು. ಮಸ್ತ್ ಇತ್ತು ಅಂದ್ಕೊಳ್ಳಿ. ನನಗಂತೂ ಸ್ಯಾಟಿಸ್ಫೈ ಆಯ್ತಪ್ಪ. ಯಾಕಂದ್ರೆ ಪ್ರತಿ ಸಲ 2 ಅಡಿಕೆ ಆಗಿರ್ಬೋದು 3 ಅಡಿಕೆ ಆಗಿರ್ಬೋದು ಏನಾದ್ರೂ ಒಂದು ಮಾಡ್ತಿದ್ದ. ಸದ್ಯಕ್ಕೆ ಇವಾಗ ಅವ್ನು ಬರ್ತಡೆ ಮಾಡಿ ಒಂಥರ ಸ್ಯಾಟಿಸ್ಫೈ ಇದೆ. ಈ ಲಿಫ್ಟು ಆ ಕಡೆ ಹೋದ್ರೆ ಇಲ್ಲಿ ಸೈಲೆಂಟ್ ಇನ್ನೋಸೆಂಟ್. ಈ ಲಿಫ್ಟ್ ಕ್ಲೋಸ್ ಆಗಿದ ತಕ್ಷಣ ಶುರು ಆಯ್ತು. ಏನನ್ಸು ಶಿಶಾ ಬರ್ತಾಳೆ? ನೆಕ್ಸ್ಟ್ ನಿನಗೆ ಸೀರೆ ಉಡ್ಸಿಲ್ಲ ನೋಡು ಸೀರೆ ಉಡ್ಸಿ ಬಲೆ ತಡ್ಸ್ಬಿಡ್ದ ನಾನು ಜೊತೆಲಿ ಹಾಕ್ಸ್ಬಿಡೋಣ. ಈ ಮಂತ್ ಎಂಡ್ ಗೌನ್ ಹಾಕ್ಸ್ತೀನಿ ಬೇರೆ ಹಾಕ್ಸ್ತಿದ್ದೆ. ಏನಿಸ್ತು ನೋಡಿದಷ್ಟ ಬಟರ್ಫ್ಲೈ? ಗೊತ್ತಾಯ್ತು ನನಗೆ ಅದು ಹುಡುಗಿರ್ ತರನೇ ಮಾಡಕ್ ಬಂದಿದೆ. ಅದು ಪಿಂಕ್ ಕೇಕ್ ಹೆಂಗ್ ಬರ್ಸಿರೋದು? ಕೇಕ್ ರಿಯಾಲಿಟಿ. ಈಗ ವಾಪಸ್ಸು ಕಾರ್ ಹತ್ಬಿಟ್ಟು ಊಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಇಲ್ಲಿಂದ 5 ನಿಮಿಷ 10 ನಿಮಿಷ ಆ ಕಡೆಗೆ ಹೋದ್ರೆ ರಿತಿಕ್ ಕೂಡ ಬಂದಿದ್ದಾನೆ. ಅವನು ಬರ್ತಾನೆ ಊಟ ಮಾಡೋದಕ್ಕೆ. ಮನೆಗೆ ಹೋಗೋಣ ನಮ್ಮ ಲಕ್ಕಿ ಕಾರಲ್ಲಿ. ಗಾಯ್ಸ್ ನನಗೊಂಥರ ಖುಷಿ ಆಯ್ತು ಅವ್ನಿಗೆ ಮಾಡಿ. ಏನಕ್ಕಂದ್ರೆ ಪ್ರತಿ ಸಲ ನನಗೆ ಮಾಡ್ತಾರೆ ಇರ್ತೀವಿ, ಏನಾರ ಅವ್ನು ಕಿತಾಪತಿ ಮಾಡ್ತಿರ್ತಾನೆ. ಈ ಸಲ ನನಗೊಂಥರ ಒಳ್ಳೆ ಸ್ಯಾಟಿಸ್ಫೈ ಆಯ್ತಪ್ಪ. ಸೊ ಸ್ಟಾರ್ಟಿಂಗ್
ನೋಡಿದ ತಕ್ಷಣ ಕಿಂಗ್ ಅನ್ಕೊಬೇಕು, ಆಮೇಲೆ ಟ್ರೀಟ್ ಮಾಡೋವೆಲ್ಲ ಕ್ವೀನ್ ಥರ ಟ್ರೀಟ್ ಮಾಡೋ ಕಾನ್ಸೆಪ್ಟ್ ಅಷ್ಟೇ ಅದು. ಇನ್ ಕೇಸ್ ಅಮ್ಮ, ಅಕ್ಕ, ಅಣ್ಣ ಮತ್ತು ಅವ್ರ ಅಪ್ಪ ಏನಾದ್ರು ನೋಡಿ ಬೇಜಾರಾಗಿರೋ ದಯವಿಟ್ಟು ಕ್ಷಮೆ ಇರಲಿ ಆಂಟಿ. ಯಾಕಂದರೆ ಅವನು ನಮ್ಮ ಹತ್ರ ಬಂದಾಗ್ಲೂ ಬೇಜಾನ್ ಮಾಡಿದ್ದಾನೆ, ಅದಕ್ಕೋಸ್ಕರ. ಈಗ ಬನ್ನಿ ಗೈಸ್, ಊಟಕ್ಕೆ ಹೋಗೋಣ. ಫಸ್ಟು ಊಟ ಮಾಡ್ಕೊಂಬರ್ಬೇಕು ನನಗೆ. ನಾನು ಮಧ್ಯಾಹ್ನನೂ ಲಂಚ್ ಮಾಡಿಲ್ಲ ಅಷ್ಟೇ. ಇವಾಗ ಹೋಗ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. ಬಟ್ ಏನಿದ್ರು ಲಿಮಿಟೆಡ್ ಒಟ್ಟಿನಲ್ಲಿ, ಹೆಂಗಿದ್ರು ಲಿಮಿಟೆಡ್. ನೋಡುವ, ತಿನ್ನೋಣ, ಲೆಟ್ಸ್ ಗೋ. ಗೈಸ್ ಯಾಕೋ ಸಡನ್ ಆಗಿ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟೈತೆ. ಏನು ಹೋಯ್ತಾ ಒಳಗಡೆ ಬಾಯೊಳಗೆ ಗೊತ್ತಿಲ್ಲ. ಮೋಸ್ಟ್ಲಿ ಕೇಕು ಅಲ್ಲ, ಕೇಕು ಗೈಸ್. ನಾನು ತಿಂದಿದೆ ಇಷ್ಟು, ಯಾಕಂದರೆ ಬಿಕಾಸ್ ತಿನ್ಸೋಕ್ಕೋಸ್ಕರ ತಿನ್ನಿಸ್ತಿದ್ವು, ಅವ್ನು ತಿನ್ನಿಸ್ತಿದ್ನಲ್ಲ, ಅದಕ್ಕೆ ಬೇಡ ಅನ್ನೋಕ್ಕೋಸ್ಕರ ಸ್ವಲ್ಪ ತಿಂದೆ ಅಷ್ಟೇ ನಾನು. ಇಷ್ಟು ಅಂಡ್ ಇನ್ನೊಂದು ಗೈಸ್, ಡೆಫಿನೆಟ್ಲಿ ನೆಕ್ಸ್ಟ್ ವರ್ಷ ಬರ್ತಡೆಗೆ ಏನಾರ ಒಂದ್ ಮಾಡ್ತಾನೆ ನೋಡಿ, ಬರ್ಕೊಡ್ತೀನಿ. ಯಾಕಂದ್ರೆ ಅವ್ನಿಗೆ ಇದು ಫಸ್ಟ್ ಟೈಮ್ ನಾವು ಈ ತರ ಮಾಡಿರೋದು, ಪಕ್ಕ ಮಾಡೇ ಮಾಡ್ತಾನಣ್ಣ. ಗೈಸ್ ಇಲ್ಲಿ ನೋಡಿ, ರಿತಿಕು ಫ್ಲವರ್ ಬೊಕ್ಕೆ ತಂದ್ಕೊಟ್ಟವನಂತೆ. ಓ ಫ್ಲವರ್ ಬೊಕ್ಕೆ ಪ್ರಪೋಸ್ ಮಾಡೋದಕ್ಕೆ ಯಾರಿಗೂ ಫ್ಲವರ್ ಬೊಕ್ಕೆ ತಂದ್ಕೊಟ್ಬಿಟ್ಟವನು ಹುಡುಗ. ನಮಸ್ಕಾರ ಸರ್. ಇವನ್ಕಿಂತ ಬೆಳ್ಳಗೇನಿಲ್ಲ, ಅದಂತೂ ಅದ್ಬಿಡು. ಏನ್ರಿ ಸಾಹೇಬ್ರ, ಅದೇ ಮೋಟ ಅದೇ ಗೋಟ. ಯಾರು ಚಾಲೆಂಜು ಏನಂತ ಡ್ರಾಪಾ? ಏ ಗೊತ್ತಿದ್ದ ಬರಲೇ. ಇರೋ 85 65 kg ಅಲ್ಲ, 64 kg ಬರ್ತೀನಿ ಅಂದಿದ್ದ ನನ್ನ ಮಗ. ನನಗೆ 60 ಇಲ್ಲ 80 kg. ನನಗೆ ಹೇಳಿದ್ದು 80 kg ಬರ್ತಿ ಅಂತ. ಎಷ್ಟು kg ಇಂದ? ಎಷ್ಟು kg ಇಂದ? ಈ ಕೆಜಿ ಸರಿ, ಎಷ್ಟು ಕೆಜಿ? ಗೈಸ್ ಮೇಘನಸ್ ಅಲ್ಲಿ ಸಿಕ್ಕಾಪಟ್ಟೆ ಹೆವಿ ರಶ್ ಅವರೇ, ವೇಟಿಂಗ್ ಏರಿಯಾದಲ್ಲಿ ಇದೀವಿ. ಅದಕ್ಕೆ ನಾವು ಬೇರೆ ಕಡೆ ಹೋಗ್ತಾ ಇದ್ವಿ, ಬೇರೆ ಕಡೆ. ಗೈಸ್ ನಾನು ಎಲ್ರು ಬೈಕಲ್ಲಿ ಬರ್ತಾರ ಅನ್ಕೊಂಡ್ರೆ ಯಪ್ಪಲೋ ಇದೇ ನಿಂಗೆ ಕೂತವ್ರು, ಇವ್ ನೋಡಿ ತೊಡೆ ಮೇಲೆ ಕೂತಿರೋದೊಳೆಪ್ಪ. ನಾವು ಹಿಂದೆ ಒಂದು ಅಂದಿದೆ. ಬನ್ನಿ ಗೈಸ್ ನೆಕ್ಸ್ಟ್ ಕಡೆಗೆ ಹೋಗೋಣ. ಗೈಸ್ ಟೈಮು 10:30. ಈಗ ಜಸ್ಟ್ ಡಿನ್ನರಿಗೆ ಬಂದಿದ್ದೀವಿ. ಎಲ್ಲ ಬಾಯ್ಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅದೇ ಬಾಡಿ ಗೈಸ್, ಊಟ ಮಾಡಕ್ ಬಂದ್ವಿ. ಇನ್ನೊಂದು ಸಮಾಚಾರ, ಇನ್ನೊಂದು ವಿಶೇಷತೆ ಹೇಳ್ತೀನಿ ನೋಡಿ. ಪಾಂಡಿಚೇರಿಲಿ ಪವನ್ ಹೇಮಂತ್ ಮಾತ್ಬಿಟ್ಟ. ಅದೇ ಪಾಂಡಿಚೇರಿಲಿ ಅಲ್ಲಲ್ಲ, ಇದು ದಾಂಡೇಲಿಗೆ ಹೋದಾಗ ಇಲ್ಲಿ ಮಾತ್ಬಿಟ್ರು, ಪಾಂಡಿಚೇರಿ ಹೋದಾಗ 1-2 ಮಾತ್ಬಿಟ್ರು. ಚೆನ್ನಾಗೈತು ಒಂಥರ ಕನೆಕ್ಷನ್. ಇಲ್ಲೊಂದು ಅಲ್ಲೊಂದು. ಗೈಸ್ ಒಳ್ಳೆ ಊಟ ಮಾಡ್ತಾ ಇದೀವಿ. ಏನೇನೋ ಆರ್ಡರ್ ಮಾಡಿದೀವಿ. ಇಲ್ಲಿ ಬಂದು ತಿಂದು ಟೈಮ್ ಎಷ್ಟು ಗೊತ್ತಾ? ಸಾಗರ 10:47. ಸದ್ಯಕ್ಕೆ ಇವತ್ತು ಒಂಥರ ಖುಷಿ ಆಗ್ತೈತೆ, ಯಾಕಂದ್ರೆ ಸ್ಯಾಟಿಸ್ಫೈಯಿಂದ ತಿನ್ಬೋದು. ಇವತ್ತು ಎಷ್ಟು ತಿನ್ಬೋದು ಅಷ್ಟು ಸ್ಯಾಟಿಸ್ಫೈಯಿಂದ ತಿಂತಾರೆ ಎಲ್ರು. ಖುಷಿಯಿಂದ ತಿಂತೀವಿ ಒಟ್ಟಿನಲ್ಲಿ, ಹೆಮ್ಮೆಯಿಂದ, ಖುಷಿ. ಗೈಸ್ ನನಗೆ ತಂದೂರಿ, ಆ ಕಡೆ ಪ್ರಾನ್ಸ್ ವೇಲಿಗದು. ನನ್ನ ಫೇವ್ರೆಟ್ ಜ್ಯೂಸು. ನಾನು ಯಾವಾಗಲೂ ಇಲ್ಲಿಗೆ ಬಂದಾಗೆಲ್ಲ ಈ ಜ್ಯೂಸನ್ನು ಕುಡಿತಾ ಇರ್ತೀನಿ. ಆಮೇಲೆ ಅವನಿಗೂ ಕೂಡ ಫೇವ್ರೇಟೆ, ಆದರೆ ಇವಾಗ ಕುಡಿಯೋಕ್ಕಾಗಲ್ಲ. ಇಲ್ಲಿ ಬಿಲ್ಲು ಅಪರೂಪಕ್ಕೆ ಪೇ ಮಾಡಿದ್ದಾನೆ ಹುಡುಗ. ಬನ್ನಿ ಮನೆಗೆ ಹೋಗ್ಬೇಕು ಗೈಸ್. 11:30 ಆಗ್ಬಿಟ್ಟೈತೆ ಟೈಮು. ಮನೆಗೆ ಹೋಗ್ತಾ 12:30 ಮನೆಗೆ. ಬೇಗ ಹೋಗ್ಬೇಕು ನಾಳೆ. ಪಾಪ ಚಿರು ಟೆಸ್ಟ್ ಬೇರೆ ಇದೆ, ಕರ್ಕೊಂಡ್ಬಿಟ್ಟಿದ್ದೆ ನಾನು ಬೇರೆ. ಗೈಸ್ ರೀಚ್ ಆದ್ವಿ, ಎಲ್ಲ ಹೋಗ್ತವ್ರೆ. ಆ ಬೊಕ್ಕೆ ಮಾರಯ್ಯ, ಆ ಬಾಕ್ಸಲ್ಲಿರೋ ಸ್ಮೆಲ್ಲು. ಬಾಯ್ 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 ಸುಹೇಲ್, ಬಾಯ್ ಅನೀಶ್, ಬಾಯ್ ಸಿಜಾ, ಬಾಯ್. 12:30 ಸುನಿ ಅಂತ ಬೇಗ ಹೊಂಟೋಗೋಣ ಗೈಸ್. ವಾಪಸ್ಸು ಮನೆಗೆ ಬಂದ್ವಿ. ಅಲ್ಲಿ ನೋಡಿ ಹುಡುಗ, ನಂದಿಲ್ ನೋಡಿ ಐಟಮ್ಗಳು. ಇದು ನೋಡಿದ್ಮೇಲೆ ನಾವು ಅಮ್ಮ ಏನು ಹೇಳ್ತಾರ ಅಂತ ನೋಡೋಣ. ಓಹ್ ಮಲ್ಗಿಲ್ವ ಮಧು? ತಗೋ, ನಾನು ಇನ್ಮೇಲಿಂದ ಡೈಲಿ ಹಾಕೋದಿದ್ದು. ಇನ್ಮೇಲಿಂದ ನಾನು ಡೈಲಿ ಹಾಕೋದಿರಲ್ಲ. ಗುಡ್ ನೈಟ್. ನಮ್ಮ ಅಪ್ಪನ ಇದ್ದೇಗಣ ನೋಡಿ ಹೆಂಗೈತೆ. ಇದ್ಯಾಕಪ್ಪ ಹಿಂಗಿದೆ? ಹೆಲ್ಮೆಟ್ ಅಲ್ಲಿ ಮರ್ತು ಬರ್ತಾನ ಅನ್ಕೊಂಡು ಲವ್. ಬೈ ಬೈ, ಗುಡ್ ನೈಟ್.